ಆತ್ಮೀಯ ಕನ್ನಡ ಬಂಧುಗಳೇ, ಇದು ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ಅರಣ್ಯ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಪ್ರದೇಶದಲ್ಲಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿರ್ತಾರೆ. ಈಗ ಮಳೆಗಾಲ ಅಲ್ಲ, ಇದು ವಸಂತ ಕಾಲ, ಅಂದರೆ ಚಿಗುರು ಬರೋ ಕಾಲ. ಹಳೆ ಎಲ್ಲ ಉದುರಿ ಹೊಸ ಚಿಗುರು ಬರೋ ಕಾಲ. ಬೆಂಕಿ ಹಚ್ಚಿದ ತಕ್ಷಣ ಉತ್ತ ಅರಿಯುತ್ತೆ. ನಾವು ನಮ್ಮ ತಂಡ ಎಲ್ಲ ಕಾರ್ಯನಿಮಿತ್ತ ಹೋಗಿದ್ವಿ, ನೋಡಿದ್ವಿ. ನೋಡಿ, ಬೆಂಕಿನ ನಂದಿಸೋಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇವಾಗ ಏನ ಕ್ಲೇವು ಅದು ಮುಳ್ಳಲ್ಲಿ ಹೋದ್ರೆ ಕಷ್ಟ. ಮುಳ್ಳಲ್ಲಿ ಹೋದ್ರೆ ಮುಳ್ಳಲ್ಲಿ ಹೋಗೋಕ್ಕೂ ಮುಂಚೆ ಹೊಡಿರ. ಆತ್ಮೀಯ ಕನ್ನಡ ತಾಯಿಯ ಮಕ್ಕಳೇ, ನೋಡಿ, ಇದು ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ಯಾರೋ ಕಿಡಿಗೇಡಿಗಳು ಈ ಒಂದು ವನಕ್ಕೆ ಬೆಂಕಿ ಹಚ್ಚಿದ್ರು. ನಮ್ಮ ಕರ್ನಾಟಕ ಸಿಂಹಗರ್ಜನೆ ವೇದಿಕೆ ಸದಸ್ಯರು ನಾವು ಕಾರ್ಯನಿಮಿತ್ತ ಕೋಲಾರಕ್ಕೆ ಹೋಗಿ ಬರ್ತಿರ್ಬೇಕಾದ್ರೆ ನೋಡಿ, ಈ ವನನ, ಈ ಕಾಡನ್ನ ನಮ್ಮ ಕೈಯಲ್ಲಾದಷ್ಟು ನಂದಿಸಿ ಈ ಬೆಂಕಿಯನ್ನು ಆರಿಸಿ ಈ ಒಂದು ವನನ ಇವತ್ತು ಉಳಿಸಿದೀವಿ. ಇದು ನಮ್ಗಂತೂ ಹೆಮ್ಮೆ ವಿಚಾರ. ಯಾರೇನಾದರೂ ಅನ್ಕೊಳ್ರಿ, ವಿಡಿಯೋ ಮಾಡಿ ಹಾಕ್ತೀವಿ, ಏನಾದರೂ ಅನ್ಕೊಳ್ರಿ, ಆದರೆ ನಮ್ಗಂತೂ ಖುಷಿ ತಂದಿದೆ ವಿಚಾರ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಜೈ ಕನ್ನಡ ಅಂಬೆ. ನೋಡಿ, ದೊಡ್ಡ ಒಂದು ಪರಿಸರನ ಉಳಿಸಿದ್ದೀವಿ ಅಂತ ಇವತ್ತು ಹೃದಯ ತಟ್ಟು ಹೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ದಾರಿಯಲ್ಲಿ ಹೋಗತಕ್ಕಂಥ ವ್ಯಕ್ತಿಗಳು ಈ ತರ ಒಂದು ಹಸಿರು ಕೊಂಬೆ ಎತ್ಕೊಂಡು ಹೊಡೀರಿ, ನಂದಿಸುತ್ತೆ. ಇದು ಮಾನವೀಯತೆ ಉಳಿಸಿದ್ದೀವಿ. ದಯವಿಟ್ಟು ಕನ್ನಡ ತಾಯಿ ಮಕ್ಕಳೇ, ಈ ತರ ಕೆಲಸ ದಯವಿಟ್ಟು ಯಾರು ಮಾಡಬೇಡಿ. ಯಾಕಂದ್ರೆ ಪಕ್ಕದಲ್ಲಿದೆ. ಇಂಥ ದೊಡ್ಡ ಕಾಡನ್ನು ನಾಶ ಮಾಡುವ ಪ್ರಯತ್ನ ಯಾವತ್ತೂ ಪಡಬೇಡಿ. ನಿಮ್ ಕೈಲಾದ್ರೆ ಸಹಾಯ ಮಾಡಿ ಹೊರತು ಈ ತರ ಕೆಲಸ ಅಂತೂ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಕೇಳ್ಕೊಂತ ಇದೀನಿ, ಈ ತರ ಅಂತೂ ಯಾರು ಮಾಡಕ್ ಹೋಗ್ಬೇಡಿ. ನೋಡಿ, ಸುಮಾರು ಎಕರೆಗಳು ಇನ್ನೇನು ನಿಮಿಷಗಳಲ್ಲಿ ಹತ್ಕೊಂಡು ಉರಿತಾ ಇತ್ತು. ಈಗ